ಏನ್ ಜನ ಮಾರ್ರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಾಯ್ಸ್. ಗೂಗಲ್ ಮ್ಯಾಪ್ ಅಂತ ಯಾಕೆ ತೋರಿಸ್ತಾಯ್ತು ಸದ್ಯಕ್ಕೆ. ಬೆಳಗ್ಗೆನೆ ಸ್ನಾನ ಮಾಡೋಣ ಅಂತ ಹೋದ್ವಿ. ಸೊ ಎಲ್ಲಿ ನೋಡಿದ್ರು ಜನನೇ ತ್ರಿವೇಣಿ ಸಂಗಮದಲ್ಲಿ. ಸೊ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ನಾವು ಸೀದಾ ನಾಗ ಸಾಧುಗಳಿರೋಂಥ ಜಾಗಕ್ಕೆ ಸೊ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಎಲ್ಲ. ಕಾಣಿಸ್ತಾ ಐತೆ, ಬನ್ನಿ ಹೋಗಿ ನೋಡೋಣ. ಸೊ ತುಂಬಾ ಜನ ಸಾಧುಗಳು ಮಾತಾಡ್ತಾ ಇದ್ದೀರಾ. ಎಷ್ಟು ದೂರದಿಂದಲೇ ನೋಡಿದ್ವಿ, ಆಶೀರ್ವಾದ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಸೊ ನಾವು ಎಕ್ಕಡೆ ನೋಡಿದ್ರು ಬರೀ ನಾಗ ಸಾಧುಗಳೆಲ್ಲ ಕಾಣಿಸ್ತಾ ಇದ್ವಿ. ಸೊ ನೋಡಿದ್ವಿ ಈ ಕಡೆ ಎಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ, ಇದೆಲ್ಲ ನಾಗ ಸಾಧುಗಳೇನೆ. ಎಲ್ಲ ಕಾಣಿಸ್ತಾ ಇತ್ತು, ಎಲ್ಲ ರೆಕಾರ್ಡ್ ಆಗ್ತೈತೆ. ಒಳಗಡೆ ಏನು ಸಾಕು ಆಗಲ್ಲ. ಇಲ್ಲಿ ಬೆಸ್ಟಿಂಗ್ ಮಾಡಿಸ್ಕೊಂಡು ಹೋಗೋದಲ್ಲ, ಇಲ್ಲೇನು ಕಾಣ್ತಿದ್ಯಲ್ವಾ, ಇಲ್ಲಿರೋರೆಲ್ಲ ನಾಗ ಸಾಧುಗಳೇ. ನಾನು ಕಾಣಿಸ್ತಾ ಇದ್ದೀನಿ ನಿಮಗೆ. ನಿಮಗೆ ಬೇಕಾದ್ರೆ ಒಂದು ಆಶೀರ್ವಾದ ಬೇಕಾದ್ರೆ ತಗೊಂಡು ಈ ಕಡೆ ಎಲ್ಲ ಏನಿದಾರಲ್ಲ ಇವರೆಲ್ಲ ನಾಗ ಸಾಧುಗಳು. ಕಾಣಿಸ್ತಿದೆಯಲ್ಲ ನಮಗೆ, ಜಾಸ್ತಿ ವಿಡಿಯೋ ಮಾಡೋಕ್ಕಲ್ಲ, ಸಿಕ್ಕಾಪಟ್ಟೆ ಕ್ಲೌಡ್ ಐತೆ ನೋಡಿ. ಈ ಕಡೆ ಬಿಡ್ವಿ ಎಲ್ಲ ಫುಲ್ ಈ ಕಡೆ ಎಲ್ಲ ಬರೀ ನಾಗ ಸಾಧುಗಳು. ಇವರೆಲ್ಲ ಟೆಂಪ್ರವರಿ ಅಷ್ಟೇ, ರಿಯಲ್ ಇರೋದೇ ಯಾರು ಕಾಣಿಸಲ್ಲ ಅಂತ ಅವ್ರು ಬಂದ್ಬಿಟ್ಟು ಹಂಗೆ ಹಿಂಗೆ ಹೊರಟೋಗ್ತಾರೆ. ಸೊ ಕೆಲವೊಂದು ಫೋಟೋಸ್ನ ತೆಗೆದಿದ್ದಾರೆ ನಮ್ಮ ಫ್ರೆಂಡ್ ಒಬ್ಬರು. ಸೊ ನಾಗ ಸಾಧುಗಳು ಅಲ್ಲಿ ಕುಂಭಮೇಳ ಏನು ನಡೀತಲ್ವಾ, ಸೊ ಕೆಲವೊಂದು ಪಿಕ್ಚರ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾಗ ಸಾಧುಗಳಂದರೆ ತುಂಬ ಕಷ್ಟ ನಿಮಗೆ ನೋಡೋಕ್ಕೆಲ್ಲ ಸಿಗೋದು. ಸೊ ಕುಂಭಮೇಳ ಏನಾದರೂ ನಡೀತು ಅಂದರೆ ಮಾತ್ರ ಅದರಲ್ಲಿ ಭಾಗಿಯಾಗ್ತಾರೆ, ಅದು ಬಿಟ್ಟರೆ ಯಾರ ಕಣ್ಗೂ ಕಾಣಿಸೋದಿಲ್ಲ ಇವರು. ಸೊ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಿ ಇಲ್ಲಿ ಸೊ ಇವರೆಲ್ಲ ಧ್ಯಾನ ಮಾಡಿಕೊಂಡು ಅಲ್ಲೇ ಎಲ್ಲ ಇರ್ತಾರೆ. ಸೊ ಇವ್ರಿಗೆಲ್ಲ ದೀಕ್ಷೆ ಕೊಡೋದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತಂತೆ. ಸೊ ಇವರು ತುಂಬ ವ್ರತಗಳೆಲ್ಲ ಮಾಡಬೇಕಾಗುತ್ತೆ, ಮುಳ್ಳಿನ ಮೇಲೆಲ್ಲ ನಡಿಬೇಕಂತೆ. ಸೊ ಕುಂಭಮೇಳದಲ್ಲಿ ಇವರೆಲ್ಲರಿಗೂ ಒಂಥರ ಅಟ್ರಾಕ್ಷನ್ ಥರ. ಸೊ ಅಲ್ಲಿ ನೋಡೋರಿಗೆಲ್ಲನೂ ಸೊ ಯಾವಾಗಲೂ ಇವರು ಸೊ ಏನಂದರೆ ಭಸ್ಮವನ್ನು ಹಚ್ಕೊಂಡಿರ್ತಾರೆ ಮೈ ತುಂಬ ಎಲ್ಲ. ಅಂದರೆ ಸತ್ತಿರೋ ಮನುಷ್ಯನ ಸೊ ಬೂದಿನ ತೊಗೊಂಡು ಸೊ ಇವ್ರನ್ನ ಮೈಗೆಲ್ಲ ಹಚ್ಕೊಂಡಿರ್ತಾರೆ ಯಾವಾಗಲೂ. ಸೊ ಅಂದರೆ ನಗ್ನವಾಗಿರ್ತಾರೆ ಇವರು. ಹೆಚ್ಚು ಓಡಾಡೋದು ತುಂಬ ಅಂದರೆ ತುಂಬ ಕಮ್ಮಿ ನಿಮಗೆ ಕಾಣಿಸೋದು. ಸೊ ಯಾವಾಗಲೂ ಒಂಟಿ ಕಾಲಲ್ಲಿ ನಿಂತಿರ್ತಾರೆ ಎಷ್ಟೋ ವರ್ಷಗಳಿಂದ. ಸೊ ಒಂದು ಕೈ ಮೇಲೆತ್ಕೊಂಡಿರ್ತಾರೆ. ಸೊ ದೀಕ್ಷಿತರು ಇರ್ತಾರೆ ಇಂಥವರೆಲ್ಲ. ಸೊ ಇವರೆಲ್ಲ ಬೇಯಿಸದ ಆಹಾರವನ್ನು ಕೂಡ ನೀವು ತಿಂತಾರೆ. ಸೊ
ಸೊ ಏನಂದರೆ ಒಂದು ಮುಷ್ಟಿ ಇಡೀ ಆಹಾರ ಅಷ್ಟೇ ಇವ್ರು ತಿನ್ನೋದು, ದಿನಕ್ಕೆ ಒಂದು ಹೊತ್ತು ಮಾತ್ರ. ಸೊ ಇವರು ನೀರು ಕುಡಿದೇ ಇರ್ಬೋದು, ಉಗುರೆಲ್ಲ ಬೆಳೆಸಿರ್ತಾರೆ, ಜಟೆಯನ್ನು ಕೂಡ ಬೆಳೆಸಿರ್ತಾರೆ. ಸೊ ಕಾಶಿಲಿ ಒಂದು ಘಟನೆ ನಡೆಯುತ್ತೆ 1664ರಲ್ಲಿ. ಸೊ ಮೊಘಲ್ ದೊರೆ ಔರಂಗಜೇಬನ ಸೇನಾಧಿಕಾರಿ ಮಿರ್ಜಾ ಅಲಿ ತುರಂಗ್ ಎಂಬುವನು ಕಾಶಿ ಮೇಲೆ ದಾಳಿ ಮಾಡ್ತಾನೆ. ಸೊ ಅವಾಗ ಏನು ಮಾಡ್ತಾರೆ ನಾಗಾಸಾಧುಗಳು, ಸಾವಿರಾರು ಜನ ಇರ್ತಾರೆ ನಾಗಾಸಾಧುಗಳು. ಸೊ ಆವಾಗ ರಕ್ಷಣೆಗೆ ಬರ್ತಾರೆ, ದೇವಸ್ಥಾನದ ರಕ್ಷಣೆಗೆ ತುಂಬ ಜನ ಹೋರಾಡಿರ್ತಾರೆ, ಎಷ್ಟೋ ಜನ ತಮ್ಮ ಪ್ರಾಣನೂ ಕಳ್ಕೊಂಡಿರ್ತಾರೆ. ಸೊ ಅವ್ರು ಅಲ್ಲಿಲ್ಲ ಅಂದಿದ್ರೆ ಅವತ್ತು ನಾವು ಕಾಶಿ ನೋಡೋಕ್ಕೆ ಆಗ್ತಿರ್ಲಿಲ್ಲ ಹೇಳಬೇಕು ಅಂದರೆ. ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ, ಸೊ ನೋಡಿದ್ರಲ್ಲ ನಾಗಾಸಾಧುಗಳ ಬಗ್ಗೆ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಒಳ್ಳೆ ಟ್ರಾಫಿಕ್ ಅಂತ ಹೇಳ್ಬಿಟ್ಟು ನಾವು ನೋಡಿ ಒಂದು ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಸೈಕಲ್ನ ತೆಗಿತವ್ರೆ, ನಾವು ಹೋಗ್ತಾ ಇದ್ದೀವಿ. 2 ಕಿಲೋಮೀಟರ್ ಸೈಕಲ್ ಹೊಡಿಬೇಕು ಇವರು.